ಎತ್ತಿ ಒಂದು ರೊಕ್ಕ ನಿನ್ನ ಹತ್ರ ತೆಗೆದಿಟ್ಕೊ. ಅಯ್ಯೋ ಇಷ್ಟುಕೊಂಡು ರೊಕ್ಕ ಇವೇ ಅದಕ್ಕೆಪ್ಪ ಅಂದಂಗ ತಿರುಪತಿ ನೀ ಯಾಕೆ ಇಷ್ಟು ಖುಷಿಯಿಂದ ಅದಿ ಏನಾರ ಲಾಟ್ರಿ ಗಿಟ್ರಿ ಹೊಡಿತೇನ ಏ ಲಾಟ್ರಿ ಹೊಡ್ದಂಗ ಹುಡುಗತ್ತಿ, ಅದೇ ಹೇಳಿದ್ನಲ್ಲ. ಅದು ಹೊಲದ್ದು ಎಲ್ಲಾ ಸುದ್ದಾತ್ ನೋಡಿತ್ತಿ, ಇನ್ನೇನಿಲ್ಲ, ಸಹಿ ಮಾಡಿಸಿ ಕೊಟ್ಟು ಬಿಡುದಟ್ಟ. ಚಲೋ ಆತು ಬಿಡು. ಅಂದಂಗ ಮತ್ತು ತಿರುಪತಿದು ಸಹಿ ಬೇಕಲ್ಲಪ್ಪ, ಹೆಂಗೆ ಸಹಿ ಮಾಡಿಸ್ತಿ? ಏ ಅವ ನಾನು ನಂಬಿಡ್ತಾನೆ ಬಿ. ಅವನ ಕೈಲಿ ಸಹಿ ಮಾಡೋದು ಇಟ್ಟತ್ತು, ಹೆಂಗಾರ ಮಾಡಿ ಸಹಿ ಹಾಕಿಸ್ತೀನಿ. ಸಹಿ ಹಾಕೊಟ್ಟು ನಾನು ಮುದು ರೊಕ್ಕ ಬಂದ್ಬಿಡ್ತಾವ ನನಗೆ. ಹಂಗೆ ಒಂದು ಈ ಒಂದು 2 ತಿಂಗಳು ಅನ್ನೋರೊಳಗೆ ಒಟ್ಟು ಎಲ್ಲ ಮಾಡಿಬಿಡ್ತೀನಿ ಇತ್ತಿ. ಮಾಡಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಇತ್ತಿ. ನಾನು ಕರ್ಕೊಂಡು ಹೋಗಲ್ಲ. ನಾನ್ಗಾರ ಯಾರದಾರ ನೀನು ಬಿಟ್ಟು? ನೀನು ಬಿಟ್ಟು ಹೋಗ್ತೀನಿ ಇಲ್ಲ, ನೀನು ಕರ್ಕೊಂಡು ಹೋಗ್ತೀನಿ. ಮತ್ತು ಮನಿ ಪನಿ ನೋಡ್ಕೊಂಡು ಯಾರ ನಾ ಹೊರಗೆ ಹೋದ್ನಿ ಅಂದ್ರೆ ನಮ್ಮ ಮನಿ ನೋಡ್ಕೊಂತ ಇರ್ತೀವಿ, ಹೌದಿಲ್ಲ ಎತ್ತಿ? ಅಂದ್ರೆ ಮನಿ ಮುಂದೆ ನಾಯಿ ಬಿಟ್ಟಂಗ ನಾನು ಬಿಟ್ಟು ಹೋಗ ಅಂದ್ರೆ ಮನಿ ಕಾಯಕ ನಾನು ಕರ್ಕೊಂಡು ಹೋಗ ಹಲ್ಕಟ್ಟು ಬ್ಯಾಡೆ. ಏನ ಎತ್ತಿ ಅವ್ನ ಮುಂದೆ ಏನು ಮಿಸ್ಕಕ್ಕೆ ಹೋಗ್ಬೇಡಿ, ನೀನು ರೊಕ್ಕ ತೆಗೆದಿಟ್ಕೊ. ನಾ ಯಾಕೆ ಮಿಸಗ್ಲಿಪ್ಪ, ನಾ ಏನೋ ಮಿಸ್ಕಂಗಿಲ್ಲ ತಗೋ. ನೀನು ಹೇಳ್ದಂಗೆ ಇವ್ನ ಮುಂದೆ ಏನು ತೋರಿಸ್ಕೊಡ್ಬಾರ್ದ ನಾನು. ಏನ ಅದು ಒಂದು ಸ್ವಲ್ಪ ರೊಕ್ಕ ಬೇಕಾಗಿದ್ದು, ಒಂದು ರೊಕ್ಕ ಕೊಡ್ತೀನ? ರೊಕ್ಕ? ಎಷ್ಟು ಬೇಕು ರೊಕ್ಕ? ಮತ್ತು ಒಂದು 2 ಲಕ್ಷ ರೂಪಾಯಿ ಬೇಕಾಗಿದ್ದು. 2 ಲಕ್ಷ ರೂಪಾಯ? ಅಷ್ಟೊಂದು ರೊಕ್ಕ ಇದಕ್ಕೆ ಬೇಕಲ್ಲ ನಿನಗೆ? ನೀನೇ ನಾನು ನಿನಗೆ ಹೇಳಕ್ಕಂತ ಬಂದೆಪ್ಪ, ನೀನು ಒಂದು ಸ್ವಲ್ಪ ಬಿಜಿ ಇದ್ದಿ, ಹಿಂಗಾಗಿ ನಿನಗೆ ಹೇಳಕ್ಕಾಗಲಿಲ್ಲೇನ. ಮತ್ತು ಆರ್ತಿಗೆ ಕುಬ್ಸ ಮಾಡಕ್ಕೆ ಬರ್ತಾರೆ, ಅದಕ್ಕೆ ಆಕೆ ಆರ್ತಿನೂ ಅನ್ನಕತ್ತಾಳ ನನಗೆ ಒಂದು ನೆಕ್ಲೇಸ್ ಕೊಡಿಸ್ರಿ ಅಂತೇಳಿ. ಅದಕ್ಕೆ ಒಂದು ತೊಲಿ ಮ್ಯಾಗ ಒಂದಿಟ್ಟು ಕೊಡ್ಸೋಣ ಅಂತ. ಅದಕ್ಕೆ ರೊಕ್ಕ ಬೇಕಾಗಿದ್ದು, ಭಾಳ ಕೇಳಕತ್ತಾಳ. ಹೋಟ್ಲಿಗೆ ಬೇಕಾದಳಲ್ಲ, ಆಸೆ ಪಟ್ಟಿದ್ದನ್ನು ಇಲ್ಲ ಅನ್ನಕ್ಕೂ ಬರಂಗಿಲ್ಲ. ಅದಕ್ಕೆ ಆಸೆ ಪಡ್ತಾವ ಅಂತೇಳಿ ಹಂಗಾರ ಎಲ್ಲ ಕೊಡ್ಸಿ ಬಿಡುದನು? ಅಯ್ಯ ಬಂಗಾರ ಅಂತ ಹೇಳು, ಬಂಗಾರ ಈಗ ಏಟು ತುಸ ತುಟ್ಟಿ ಐತನು? ಹಂಗೆ ದಿನಕ್ಕೆ ರೇಟು ಏರ್ಕೊಂತ ಹೊಂಟತಿ ಅವಲ್ಲನ. ಯಾವ ಮಾರಿಗೆ ಸಿಗ್ತಾವ ನೋಡಿ ಅಂತದ ಒಂದು ಹಾಕು. ಆಕೆಗೆ ಯಾಕೆ 2 ಲಕ್ಷ ರೂಪಾಯಿದು ಕೊಳ್ಳ ಸರ ಮಾಡಿಸಿ ಹಾಕಿ? ಹಂಗತಿ ಅನ್ಬೇಡೈತಿ. ಆಯ್ತು, ಈಗ ಸದ್ಯಕ್ಕಿಲ್ಲ, ಮತ್ತು ಮುಂದೆ ಮಾಡ್ತಾನೆ ಅಂತ ತಗೋ. ಇನ್ನೇನು ನಾಳೆ ಮಗು ಹುಟ್ಟಿಂದ ಮತ್ತು ಅದಕ್ಕೆ ಚೈನ, ಕೈಯಾಗ ಬ್ರಾಸ್ಲೆಟು ಅವೆಲ್ಲ ತೊಗೊಂಡು ಹೋಗ್ಬೇಕಲ್ಲ. ಆವಾಗನ ಮತ್ತು ಆರ್ತಿಗೆ ಒಂದು ಚೈನಾನಾರ ಆಕಿ ಏನಂತಾಳ ಅದನ್ನೊಂದು ಮಾಡ್ಸ್ಕೊಂಡು ಹೋಗುಣಂತ. ಈಗ ಸದ್ಯಕ್ಕೆ ರೊಕ್ಕನ ಇಲ್ಲ ನನ್ನ ಹತ್ರ. ವಾರಿ ವಾ, ಇಷ್ಟು ಸುಳ್ಳು ಹೇಳ್ತಾನೆ ನೋಡಿ ನಮ್ಮನ್ನ. ಇನ್ನೇ ಈಗ ನಮ್ಮ ಅತ್ತಿ ರೊಕ್ಕ ಕೊಟ್ಟ, ನನಗೆ ಕೊಡಕ್ಕೆ ರೊಕ್ಕ ಇಲ್ಲ ಅಂತ. ಇರಲಿ ಸರಿ ತಗೋ ಅಣ್ಣ, ನೀ ಹೆಂಗಂತಿ ಹಂಗೆ. ಯತಿ ಅದು ಮತ್ತು ಉಮೇಶ್ ಮಾಮ ಫೋನ್ ಹಚ್ಚಿದ್ದ. ಹೌದಾ? ಏನಂತ? ಕಮಲು ಒಳದಂಗೆ ಅಳತತಿ, ಉಮೇಶ್ ಮಾಮನ ಹೆಸರು ಕೇಳೋಣ. ಉಮೇಶ್ ಮಾಮಗೆ ಆರಾಮಿಲ್ಲಂತ, ನಿನ್ನ ಫೋನಿಗೆ ಹಚ್ಚಿದ್ನಂತ ಮಾಮ. ನಿಂದೇನೋ ಫೋನ್ ಸ್ವಿಚ್ ಆಫ್ ಇತ್ತಂತ, ಅದಕ್ಕೆ ಹೇಳು ನಿಂದ್ರಬೇಡನ್ನು ಬಾ ಅಂತೇಳಿ ಹೇಳಿದ್ ನೋಡು. ಹೋಗ್ತೀನಿ ಪಾಪ. ಅವಂಗರ ಪರಿಸ್ಥಿತಿ ಗಂಭೀರ ಐತಿ, ಅವ್ನು ನೋಡ್ಕೊಳಕ್ಕೆ ಯಾರೂ ಇಲ್ಲ. ಆತು ಈಗ ಹೊಂಟ ಬಿಡ್ತಾನೆ. ತಿರುಪತಿ ಹೋಗಿ ಬರ್ಲಿ ಅಯ್ಯಪ್ಪ? ಹೋಗ್ಬಾ ಐತಿ. ಉಮೇಶ್ ಮಾವ ಅಂದ್ರೆ ಯಾರ್ರಿ? ನಿಮ್ಮ ಅತ್ತೆ ಅವ್ರ ಹೆಸರು ಕೇಳೋಣ, ಮಕ್ಕ ಕಮಲ್ ಒಳದಂಗೆ ಅಳತು. ನಿಂದ್ರಲೇ ಇಲ್ಲ, ಅವ್ರಿಗೆ ಆರಾಮ ಇಲ್ಲ ಅಂತಂದ್ರೆ ಹಂಗೆ ಹೊಂಟ ಬಿಟ್ರು. ಅವ್ರ ಮತ್ತು ಈ ನಮ್ಮ ಅತ್ತಿ ಇಲ್ಲ, ನಮ್ಮ ಅತ್ತಿ ಸೋದರ ಅತ್ತಿ ಮಗ ಅವ. ಮೊದ್ಲೇಕ ನಮ್ಮ ಅತ್ತಿ ಮತ್ತು ಅವ ನಮ್ಮ ಉಮೇಶ್ ಮಾಮ ಇಬ್ಬರು ಲವ್ ಮಾಡ್ತಿದ್ರಂತ. ಏನೋ ಏನೋ ಅನಿವಾರ್ಯ ಕಾರಣದಿಂದ ಮನ್ಯಾಗ ಲಗ್ನ ಮಾಡಿಬಿಟ್ರು ಉಮೇಶ್ ಮಾಮಂದು. ಹಿಂಗಾಗಿ ಅವ್ನ ನೆನಪನ್ಯಾಗ ಅಳಿಕೆ ಅತ್ತಿ, ಅದಕ್ಕೆ ಲಗ್ನ ಆಗಿಲ್ಲ. ಅಂದ್ರೆ ಇನ್ನೂ ಲವಿ ಡವಿ ಐತೆನ ಅವ್ರದ್ದು? ಮತ್ತು ಅವ್ರ ಹೆಂಡತಿಗೆ ಗೊತ್ತಿಲ್ಲನ ಇವರಿಬ್ಬರದ್ದು ಲವಿ ಡವಿ? ಆ ಉಮೇಶ್ ಮಾವಂದು ಲಗ್ನ ಆಗನ ಒಂದು ಕೂಸಾತು. ಕೂಸಾಗಿಂದ ಆಕಿ ಅತ್ತಿಗೆ ಒಂದಿಟ್ಟು ಹುಷಾರಿಲ್ಲಂಗಾತು. ಹುಷಾರಿಲ್ಲಂಗಾಗಿ ಆಕಿ ತವ್ರ ಮನೆಗೆ ಹೋಗ್ಬಿಟ್ಲು. ತವ್ರ ಮನೆಗೆ ಹೋಗಿಂದ ಆಕಿ ಇತ್ತಾಗ ಬರಲೇ ಇಲ್ಲ. ಅಯ್ಯೋ ನಮ್ಮ ಮಾವಂದು ನಮ್ಮ ಅತ್ತೆ ಹಂಗೆ ಲವ್ ಡವಿ ಚಲೋ ಇತ್ತು. ಆಕಿ ಅತ್ತಿ ಹುಡುಗ ಒಂದು ಸ್ವಲ್ಪ ದೊಡ್ಡ ಆಗಿಂದ ಅಂದ್ರೆ ಒಂದು ವಯಸ್ಸಿಗೆ ಬಂದಿಂದ ತೀರ್ಕೊಂಡ್ಬಿಟ್ಟಿಂದ ಈಕಿ ಹೋಗುದು ಬರುದು ಅದು ಮಾಡ್ತಾಳ. ಹಿಂಗತಿ ನಡ್ದತ್ ನೋಡು. ಇಷ್ಟೆಲ್ಲ ಐತನು? ಒಂದಲ್ಲೇನ ಇಷ್ಟು ಚೈನಿ ಚೆನ್ನದೊಳಕಿ. ಹಾಗಾದ್ರೆ ಇಲ್ಲಿ ಬಿಡು, ಈಕಿ ಮುದುಕಿ ಈಕಿದು ಹಿಂದೆ ಸ್ಟೋರಿ ಅರವಾಟ ಐತಿ. ಇಬ್ರು ಲಗ್ನ ಆಗಿಬಿಡ್ಬೇಕಿಲ್ಲ, ಸುದ್ದಾಕಿತ್ತು. ಸಮಾಜ ಏನನ್ನತ್ತೋ ಅಂತೇಳಿ ಆಗಲಿಲ್ಲ ಅಷ್ಟ. ಆದ್ರೆ ಹೋಗುದು ಬರುದು ಇವೆಲ್ಲ ನಡೆದತಿ. ಆದ್ರೆ ಇಲ್ಲಿ ಬರಂಗಿಲ್ಲ, ಈಕಿನ ನಮ್ಮ ಅತ್ತಿನ ಹೋಗಿರ್ತಾ. ಅಲ್ಲ ಈಕಿದು ಚಲ್ಲಂಗ ಬಲ್ಲಂಗ ಜೋರು ಐತಾಳ ಈಕಿದು ನಿಮ್ಮ ಅತ್ತಿದು. ಹಾಗಾದ್ರೆ ಇಲ್ಲಿ ನಿಮ್ಮ ಅತ್ತಿ ಏನ್ರಿ ಪಾರ್ವತಿ ಅವ್ರಿ, ಹನಿಮೂನ್ ಜೋರಿತ್ತಾ? ಎಲ್ಲೆಲ್ಲಿ ಹೋಗಿದ್ರಿ? ಅದು ಎಲ್ಲಿ ಹೋಗ್ಲಿಲ್ರಿ. ಅಲ್ಲೇ ನಿಮ್ಮೂರಲ್ಲಿ ಮಾಡ್ಕೊಂಡ್ರೇನು? ಯಾಕೆ ಹೋಗ್ಲಿಲ್ಲ? ಅಯ್ಯೋ ಪಾಪ, ಅಮೌಂಟು ಶಾರ್ಟೇಜ್ ಆಗಿರಬೇಕು, ಅದಕ್ಕೆ ಹೋಗಿರಕ್ಕಿಲ್ಲ ಬಿಡ್ರಿ.
ಗೊತ್ತು ಗಣಾಚಾರ ಇರ್ಲಾರ್ದ ಇನ್ನೊಬ್ರ ಬಗ್ಗೆ ಹಂಗತಿ ಮಾತಾಡಬಾರ್ದು ಕೃತಿ ಅವ್ರೆ. ಅಲ್ಲ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇರಬೇಕು ಅಂತೇಳಿ ನಾ ಹಂಗೆ ಅಂದೆ ಬಿಡ್ರಿ, ನೀವ್ಯಾಕೆ ಸಿಟ್ಟಿಗೆ ಹೇಳ್ತೀರಿ? ಅಂದಂಗೆ ಎದಕ್ಕೆ ಹೋಗ್ಲಿಲ್ಲ ನೀವು ಹನಿಮೂನಿಗೆ? ನಮ್ಮ ಮನೆಯವರಿಗೆ ಲೀವ್ ಕೊಡಲಿಲ್ಲ ರೀ, ಅದಕ್ಕೆ ಹೋಗಲಿಲ್ಲ. ಪಾರ್ವತಿ ಗಂಡಸೂರಿಗೆ ಹೊರಗಡೆ ಕರ್ಕೊಂಡು ಹೋಗೋದಂದ್ರೆ ಒಂದು ನೆಪ ಹೇಳ್ಬಿಡ್ತಾರೆ, ಎಲ್ಲ ಸುಳ್ರಿ, ಎಲ್ಲ ರೊಕ್ಕ ಇರ್ತಾವೆ ಎಲ್ಲ ಇರ್ತಾವೆ, ಸುಮ್ಮನೆ ಕರ್ಕೊಂಡು ಹೋಗೋದಾಗತ್ತಾ, ಇನ್ನು ಖರ್ಚು ಮಾಡೋದಾಗತ್ತ ಅಂತ ಹೇಳಿ ಹಂಗತಿ ಹೇಳಿಡ್ಬೇಕು ನೋಡಿ ನಿಮ್ಮ ಯಜಮಾನ್ರು. ಅವ್ರು ನನ್ನ ಮುಂದೆ ಸುಳ್ಳು ಹೇಳಂಗಿಲ್ಲ. ನೀವೀಗ ಮದುವೆ ಆಗಿರಿ, ಮುಂದೆ ಬರಬರ್ತ ಗೊತ್ತಾಗತ್ತೆ ತಗೊಳ್ರಿ. ಈಗ ಗಂಡ ಹೇಳಿದ್ದ ವೇದ ವಾಕ್ಯ ಗಂಡ ಸತ್ಯನೇ ಹೇಳ್ತಾನ ಅಂತ ತಿಳ್ಕೊಂಡ್ಬಿಟ್ಟಿರಿ, ಮುಂದೆ ಬರಬರ್ತ ನಿಮಗೂ ಗೊತ್ತಾಗುತ್ತಾ ಅನುಭವ ಆದಂಗೆ. ಇಲ್ಲ ನಮ್ಮ ಸರ್ ಹಂಗೇನು ಸುಳ್ಳು ಹೇಳಂಗಿಲ್ರಿ. ಅಯ್ಯೋ ಇನ್ನೂ ಯಾವ ಕಾಲದಾಗ ಅದಾರೆ ನೀವು ಪಾರ್ವತಿಯವರು? ಮೇ ಬಿ ನಿಮ್ಮ ರೊಕ್ಕದಾಗ ಹೋಗ್ಬೇಕಂತ ಹೇಳಿ ಏನಾದರೂ ಇಟ್ಕೊಂಡಿದ್ರೆ ಏನು, ನೀವು ನೋಡಿದ್ರೆ ನಿಮ್ಮ ತವ್ರ ಮನೆ ಕೊಡ್ತೀರಿ ರೊಕ್ಕನ, ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ನಾಯಕಿನ ಕರ್ಕೊಂಡು ಹೋಗ್ಲಿ ಅಂತ ಏನಾದರೂ ಇರಬೇಕು, ಅದಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳ್ಯಾರವರು. ಚೇಚೆ ಹಂಗೇನಿಲ್ರಿ ನಮ್ಮ ಸರ್, ಹಂಗೆಲ್ಲ ಅವ್ರ ಮನಸ್ಸಿನಾಗ ಇತ್ತಂದ್ರೆ ಅವ್ರು ಯಾವತ್ತೂ ನನಗೆ ರೊಕ್ಕ ಕೊಡಬೇಡ ಅಂತ ಹೇಳ್ತಿದ್ರಲ್ಲ. ಗಂಡಂದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಈಗ ಮದುವೆ ಆಗಿರಿ ನಿಮ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ ಪಾರ್ವತಿ. ನಮ್ಮ ಮುಂದೆ ನಮ್ಮಂತೆ ನಟಿಸ್ತಾರೆ, ಆದ್ರೆ ಒಳಗೆಲ್ಲ ಇರ್ತೈತದು, ಅದನ್ನು ಬಾಯಿ ಬಿಟ್ಟು ಹೇಳಂಗಿಲ್ಲ, ಗೊತ್ತಾ ನಿಮಗೆ? ಹಂಗೇನು ಇಲ್ಲ ರೀ. ಮತ್ತು ಈಗ ನೋಡ್ರಿ ನಂದು ಕೇಸ್ ನೀ ಬರೀ ಅಂಥೇಳಿ ಅವ್ರು ಯಾಕೆ ನನಗೆ ಒತ್ತಾಯ ಮಾಡ್ತಿದ್ರು? ನಮ್ಮ ಮನೆಯವರಿಗೆ ಆ ಥರ ಬುದ್ಧಿ ಇಲ್ಲ. ನೀವು ಕೇಸ್ ಎಕ್ಸಾಮ್ ಬರೀತೀರಾ? ಅಯ್ಯಪ್ಪ ಅದು ಎಷ್ಟೊಂದು ಟಫ್ ಇರ್ತೈತೆ ಗೊತ್ತೇನ? ಅದನ್ನು ಬರೀಬೇಕು, ಅದನ್ನೆಲ್ಲ ಪಾಸ್ ಮಾಡ್ಬೇಕಂದ್ರೆ ಭಾಳ ಬೇಕ್ರಿ. ಮಲ್ಲೆ ಪ್ರಿಲಿಮ್ಸ್ ಪಾಸ್ ಆಗಲ್ಲ ನೀವು. ಯಾಕೆ ಹಂಗತಿ ಅಂತೀರ? ಕಷ್ಟಪಟ್ರೆ ಎಲ್ಲ ಸಾಧ್ಯ ಐತಿ, ಕಷ್ಟಪಟ್ರೆ ಎಲ್ಲ ಸಿಗುತ್ತೆ. ಅದಕ್ಕೆ ಉದಾಹರಣೆನ ನಾನು. ಹಲೋ ಪಾರ್ವತಿಯವರ, FDA SDA ಪಾಸ್ ಮಾಡ್ದಂಗಲ್ಲ KS. ಎಷ್ಟು ಟಫ್ ಇರ್ತೈತೆ ಗೊತ್ತೇನು ನಿಮ್ಗೆ? ನಮ್ಗೆ ಕಷ್ಟ ಅಂದ್ರೆ ಕಷ್ಟ, ಸರಳ ಅಂದ್ರೆ ಸರಳ, ಅದನ್ನು ನಾವು ಮಾಡ್ಕೊಳೋದ್ರಾಗ ಐತಿ. ನಮ್ಗೆ ಕಷ್ಟ ಅಂತೇಳಿ ನಾವು ಮನಸ್ಸಿನಾಗ ಅನ್ಕೊಂಡ್ಬಿಟ್ವಿ ಅಂದ್ರೆ ಅದು ಕಷ್ಟನ ಆಗ್ಬಿಡ್ತೈತೆ ನಮ್ಗೆ. ಇಲ್ಲ ಯಾವುದು ಕಷ್ಟ ಅಲ್ಲ, ಯಾವುದು ಅಸಾಧ್ಯ ಇಲ್ಲ ಅಂತೇಳಿ ಒಮ್ಮೆ ಮನಸ್ಸಿನಾಗ ತಗೊಂಡ್ವಿ ಅಂದ್ರೆ ಅದು ಅಸಾಧ್ಯನ ಅಲ್ಲ. ಅಯ್ಯೋ ಬರೀರಿ ಕೇಸ್ ಪಾಸ್ ಮಾಡ್ರಿ, ನಮಗೂ ಒಂಥರ ಹೆಮ್ಮೆ. ಏನು ಅಂತೀರೋ ಏನು ಕತೆನೋ. ಅಯ್ಯೋ ನಮ್ಮ ದೊಡ್ಡಪ್ಪನ ಮಗಳು ಅಯ್ಯೋ ಕೇಸ್ ಮಾಡ್ತೀನಿ ಅಂತ ಅನ್ಕೊಂಡು ಅಯ್ಯೋ 4-5 ಚಾನ್ಸ್ ಬರಲ್ಲ, ಒಂದು ಆಗಲಿಲ್ಲ. ಈಗ ನೋಡು ಸುಮ್ಮನೆ ಮನೇಲಿ ಕುಂತಾಳ. ಎಲ್ಲರನ್ನೂ ಒಂದೇ ತಕಡೆಗೆ ಇಟ್ಟು ತಗೋಕೆ ಹೋಗ್ಬೇಡ್ರಿ. ಕೆಲವೊಬ್ರು ಸುಮ್ಮನೆ ಎಕ್ಸಾಮ್ ಬರೀತೀನಿ ಅಂತೇಳಿ ಬರೀತಿರ್ತಾರೆ, ಆದ್ರೆ ಪ್ರಯತ್ನನ ಮಾಡಿರಂಗಿಲ್ಲ. ಸುಮ್ಮನೆ ನಾನು ಅದಕ್ಕೆ ಹಾಕೀನಿ ಅಂತೇಳಿ ಹೇಳಿ ಆ ಎಕ್ಸಾಮಿಗೆ ಹಾಕಿ ಕೊಡೋದಷ್ಟ ಅಲ್ಲ, ಅದಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಇಲ್ಲಾರ್ದ ಏನು ಫಲ ಸಿಗ್ತದೆ ಹೇಳ್ರಿ? ಇಲ್ಲ ಪಾರ್ವತಿ, ಅವೆಲ್ಲ ರೊಕ್ಕದ ಮೇಲೆ ನಡೀತಾವ, ಸುಮ್ಮನೆ ಎಲ್ಲ ನಮ್ಮಂಥವ್ರಿಗೆಲ್ಲ ಬಿಡು. ಇಲ್ಲ ರೀ, ಎಲ್ಲಾನು ರೊಕ್ಕದ ಮ್ಯಾಗ ಆಗಿತ್ತಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಇವು KS ಆಫೀಸರ್ ಆಗ್ತಿದ್ರು. ಹಂಗೇನಿಲ್ಲ. ನಾ ಹಿಂಗತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಪಾರ್ವತಿ. ನನಗೆ ಯಾಕೋ ನಿಮ್ಮ ಮನೆಯವರು ನಿನ್ನ ದಾರಿ ತಪ್ಸಕತ್ತಾರ ಅಂತ ಅನಿಸ್ತೈತಿ. ಅರ್ಥ ಆಗಲಿಲ್ಲ. ಅದು ಅವರು ಏನೋ ಒಂದು ಇರಬೇಕು, ನಿಮ್ಮನ್ನು ಆ ಕಡೆ ಮೈಂಡ್ ಡೈವರ್ಟ್ ಮಾಡಿ, ಓದೋದ್ರ ಕಡೆ ಡೈವರ್ಟ್ ಮಾಡಿ, ನಿಮ್ಮ ಹಿಂದೆ ಏನೋ ಒಂದು ಸ್ಕ್ಯಾಮ್ ನಡೀತಿರ್ಬೋದಲ್ಲ, ಹಂಗತಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನೀವು? ಚಿ ನಮ್ಮ ಸರ್ ಅಂಥವ್ರಲ್ಲ ರೀ. ಅವ್ರು ನಿಜವಾಗ್ಲೂ ತಾವು ಇನ್ನೂ ಓದ್ಬೇಕು ಅನ್ನೋದಿತ್ತು, ಅವ್ರ ಕೈಲಿಂದ ಆಗಲಿಲ್ಲ. ಅದಕ್ಕೆ ನಾನಾದರೂ ಮಾಡಲಿ, ನಾನಾದರೂ KS ಮಾಡಲಿ ಅಂಥೇಳಿ ನನ್ನ ಎಕ್ಸಾಮ್ ಕಟ್ಸ್ಯಾರ್ರಿ ಅವರು ಆ ಥರ ಏನೂ ಇಟ್ಕೊಂಡಿಲ್ರಿ. ಆಯ್ತು ಬಿಡವ, ಹಾಗಿದ್ರೆ ಓಕೆ, ಬಟ್ ಅತಿಯಾಗಿ ನಂಬೋದು ಸರಿಯಲ್ಲ ಅಂತ ಅಂತೀನಿ ನಾನು. ಅದಕ್ಕೂ ನಮ್ಮ ಹುಷಾರ್ನಾಗ ನಾವು ಇರಬೇಕು. ಗಂಡಂದ್ರ ಮ್ಯಾಗ ಒಂದು ಕಣ್ಣು ಇಟ್ಟಿರ್ಬೇಕು.